ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನುಗ್ಗೆ ಸೊಪ್ಪು ಚಪಾತಿ ತುಂಬ ಹೆಲ್ತಿ ಹಾಗೂ ಟೇಸ್ಟಿಯಾದ ಸಾಫ್ಟಾಗಿ ಸ್ಪಂಜಿಯಾಗಿರುತ್ತೆ. ತುಂಬ ಸುಲಭ, ಈಸಿಯಾಗಿ ಮಾಡಬಹುದು. ಇದನ್ನು ಹೇಗೆ ಮಾಡುವುದಂತ ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನುಗ್ಗೆ ಸೊಪ್ಪು, ಮೊದಲಿಗೆ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಎಲೆಯಾಗಿ ಬಿಡಿಸ್ಕೋಬೇಕು. ಕಡ್ಡಿ ಇರಬಾರ್ದು, ಎಲೆ ಮಾತ್ರ ಬಿಡಿಸಿಟ್ಟುಕೊಳ್ಳಬೇಕು. ಇದನ್ನು 2-3 ಸರಿ ಚೆನ್ನಾಗಿ ನೀರಲ್ಲಿ ಹಾಕಿ ವಾಶ್ ಮಾಡಿ ನೀರು ಬಸಿಯಲು ಬಿಡಿ. ನೀರೆಲ್ಲ ಹೋಗಬೇಕು. ಅದು ಹೋದ್ಮೇಲೆ ಆಮೇಲೆ ಈ ನುಗ್ಗೆ ಸೊಪ್ಪನ್ನು ನೈಸಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ನೈಸ್ ಬರುತ್ತೋ ಅಷ್ಟು ನೈಸು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ನೈಸಾಗಿ ಕಟ್ ಮಾಡಿ. 1-2-3 ಸರಿ ಕಟ್ ಮಾಡಿದ್ದೆ ವಾಪಸ್ ಕಟ್ ಮಾಡಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ, ಈ ಥರದಲ್ಲಿ ಕಟ್ ಮಾಡಿ ಒಂದು ಬಟ್ಲು ಇದ್ದರೆ ಸಾಕು, ತುಂಬ ಚೆನ್ನಾಗಿ ಚಪಾತಿ ಮಾಡ್ಬೋದು. 1.5 ಅಥವಾ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇದಕ್ಕೆ ಕಟ್ ಮಾಡಿದ ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಬೇಕಂದ್ರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಈರುಳ್ಳಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಿಟ್ಟಿಗೆ ಹಾಕಿಕೊಳ್ಳಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅಂದರೆ ಚಪಾತಿ ಇನ್ನೂ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಹಾಕುತ್ತಾ ಗೋಧಿ ಹಿಟ್ಟು ಸ್ವಲ್ಪ ನೀರು ಹಾಕಬೇಕು. ಗೋಧಿ ಹಿಟ್ಟಿಗೆ ಹಾಕಿ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್, ನಿಮಗೆ ಎಷ್ಟು ಬೇಕೋ ಅರ್ಧ ಟೇಬಲ್ ಸ್ಪೂನ್ನ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅಷ್ಟು ಮೆತ್ತಗೆ ಇರಬಾರ್ದು, ಗಟ್ಟಿನೇ ಇರಬಾರ್ದು. ಚಪಾತಿ ಮಾಡ್ತೀವಲ್ಲ ಅದೇ ಥರದಲ್ಲಿ ಇರಬೇಕು. ಇದನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯಲ್ಲಿ ಬಿಡಿ. 1 ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಈ ಉರುಂಡೆಗೆ ಗೋಧಿ ಹಿಟ್ಟನ್ನು ಡ್ರೈ ಪೌಡ್ರನ್ನು ಹಚ್ಚಿ ಲಟ್ಸೋಕೆಂದರೆ ಈಸಿಯಾಗಿ ಬರುತ್ತೆ. ಎಣ್ಣೆ ಏನು ಬೇಕಾಗಲ್ಲ, ಎಣ್ಣೆಯಲ್ಲಿ ಜಾಸ್ತಿನೂ ಹಿಡಿಯೋಂಗಿಲ್ಲ. ಇದನ್ನು ಈ ಥರದಲ್ಲಿ ಫಸ್ಟಿಗೆ ರೌಂಡಾಗಿ ಲಟ್ಟಿಸ್ಕೊಳ್ಳಬೇಕು. ಸ್ವಲ್ಪ ಎಣ್ಣೆ ಹಚ್ಚಬೇಕು ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸುಮ್ಮನೆ ಸವರಬೇಕು. ಇದನ್ನು ಫೋಲ್ಡ್ ಮಾಡಿ, ಈ ಥರದಲ್ಲಿ ಫೋಲ್ಡ್ ಮಾಡಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಚಪಾತಿಯನ್ನು ಲಟ್ಟಿಸ್ಕೋಬೋದು. ರೌಂಡು ಕೂಡ ಮಾಡ್ಕೋಬೋದು, ಸ್ಕ್ವೇರ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರದಲ್ಲಿ ರೌಂಡಾಗಿ ನುಗ್ಗೆ ಸೊಪ್ಪು ಚಪಾತಿ ರೆಡಿ. ಫ್ರೆಂಡ್ಸ್, ಗ್ಯಾಸ್ ಮೇಲೆ ತವವನ್ನು ಇಟ್ಟು ಜಾಸ್ತಿ ಬಿಸಿ ಆಗಬೇಕು. ಜಾಸ್ತಿ ಹೀಟ್ ಆದಮೇಲೆ ಚಪಾತಿ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿ ಇದನ್ನು ನೀವು ಬೇಗನೆ ತಿರುವಿ ಹಾಕಿ, ಉಲ್ಟ ಹಾಕಿ, ಅಂದ್ರೇ ಚಪಾತಿ ಸ್ಮೂತಾಗಿ ಬರುತ್ತೆ. ನೀವು ಆಮೇಲೆ ಕೂಡ ಬೇಯಿಸ್ಕೋಬೋದು. ಈ ಚಪಾತಿ ಸ್ಮೂತಾಗಿ ಬರಬೇಕಂದ್ರೆ ಈ ಟ್ರಿಕ್ಸ್ ಉಪಯೋಗಿಸಿ. ಚಪಾತಿ ಜಾಸ್ತಿ ಹಂಚು ಕಾದ್ಮೇಲೆ ಆ ಚಪಾತಿ ಹಾಕಿದ ಮೇಲೆ ಸ್ವಲ್ಪ ಬಬ್ಬಲ್ ಬಂದ ತಕ್ಷಣ ತಿರುವಿ ಹಾಕಿದರೆ ಸೂಪರಾಗಿ ಸ್ಮೂತಾಗಿ ಬರುತ್ತೆ. ಆಮೇಲೆ ಬೇಯಿಸ್ಕೋಬೋದು ನೀವು ಯಾವ ಥರ ಬೇಕೋ ಆ ಥರದಲ್ಲಿ. ನೋಡಿ, ಇವಾಗ ನುಗ್ಗೆ ಸೊಪ್ಪಿನ ಚಪಾತಿ ರೆಡಿ. ಫ್ರೆಂಡ್ಸ್, ತುಂಬ ಟೇಸ್ಟಿ. ಇದು ಚಟ್ನಿ, ಸಾಂಬಾರು, ಮಕ್ಕಳು ಚಪಾತಿ ತಿನ್ನಲ್ಲ ಅಂದರೆ ಈ ಥರದಲ್ಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಡಿನ್ನರ್ಗೂ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನುಗ್ಗೆ ಸೊಪ್ಪು ತುಂಬಾ ಹೆಲ್ತಿಕರವಾದ ನುಗ್ಗೆ ಸೊಪ್ಪು. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಎಸ್, ಪ್ರೋಟೀನ್ ಇರುತ್ತೆ ಹಾಗೂ ಕಬ್ಬಿಣಾಂಶ ಕೂಡ ಇರುತ್ತೆ. ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ, ರಕ್ತಹೀನತೆ ನಿವಾರಣೆ ಆಗುತ್ತೆ, ಮಧುಮೇಹಕ್ಕೂ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ತುಂಬಾ ಔಷಧಿ ಗುಣ ಇರುತ್ತೆ. ಈ ಥರದ ಚಪಾತಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್.